ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯೂಟಿ ಆಫ್ ಲೈಫ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಒಂದು ಸೂಪರ್ ಆಗಿರುವಂಥ ಪ್ಯಾಕನ್ನು ನಿಮಗೆ ಹೇರ್ ಪ್ಯಾಕನ್ನು ತೊಗೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ನಮಗೆಲ್ಲರಿಗೂ ಸಮಸ್ಯೆ ಏನಪ್ಪ ಅಂತಂದರೆ ಹೇರ್ ಫಾಲ್, ಡ್ರೈ ಹೇರ್, ಡ್ಯಾಂಡ್ರಫ್, ಫ್ರಿಜಿನೆಸ್ ಎಲ್ಲರಿಗೂ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಸೊ ಈ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಸೊಲ್ಯೂಷನ್ ಬೇಕಾಗುತ್ತೆ. ನಾವು ತುಂಬ ಆಯಿಲನ್ನು ಟ್ರೈ ಮಾಡ್ತೀವಿ, ಹೇರ್ ಪ್ಯಾಕ್ ಟ್ರೈ ಮಾಡ್ತೀವಿ, ಎಷ್ಟೇ ಕೇರ್ ಮಾಡಿದ್ರೂ ಕೆಲವೊಂದು ಸಲ ಅದು ನಮಗೆ ವರ್ಕ್ ಆಗೋದಿಲ್ಲ. ನಾನಿವತ್ತು ಒಂದು ಸೂಪರ್ ಆಗಿರುವಂಥ ಪ್ಯಾಕನ್ನು ತೊಗೊಂಡು ಬಂದಿದ್ದೀನಿ. ನಾನು ಮುಂಚೆ ತುಂಬ ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಲಾಸ್ಟ್ ವಿಂಟರ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೆ. ಬಟ್ ಮತ್ತೆ ನಾನಿವಾಗ ಸಮ್ಮರ್ಗೆ ಈ ಪ್ಯಾಕನ್ನು ತೊಗೊಂಡು ಬರ್ತಾ ಇದ್ದೀನಿ. ಸೊ ತುಂಬ ಸೂಪರ್ ಆಗಿರುವ ಪ್ಯಾಕ್, ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ನಾನು ಫಸ್ಟು ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ಬ್ರಿಂಗ್ರಾಜ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ನಾಟ್ ಪೇಡ್ ಪ್ರಮೋಷನ್, ಇದು ನಾನು ಯೂಸ್ ಮಾಡಿರುವಂಥ ಒಂದು ಪ್ಯಾಕ್, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡೋಣ. ಇದರಿಂದ ನಿಮ್ಮ ಎಲ್ಲ ಕೂದಲಿನ ಸಮಸ್ಯೆಗಳನ್ನು ನೀವು ಹೋಗಲಾಡಿಸ್ಕೋಬೋದು. ಅದಕ್ಕೆ ನಾನು ಈ ವಿಡಿಯೋನ ತೊಗೊಂಡು ಬಂದಿರೋದು. ಹಿಬಿಸ್ಕಸ್ ಮತ್ತು ಮೇಥಿ. ಸೊ ನಮಗೆ ಗೊತ್ತಿರೋ ಹಾಗೆ ದಾಸವಾಳ ಮತ್ತು ಮೇಥಿ ಪೌಡರ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ತುಂಬ ಯೂಸ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಆಮ್ಲ, ರೀತಾ ಆ್ಯಂಡ್ ಶೀಕಾಕಾಯಿ. ಬ್ರಿಂಗ್ರಾಜ್ ನಿಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆಮ್ಲ ನಿಮ್ಮ ಹೇರ್ಗೆ ಕಂಡೀಷನ್ ಆಗಿ ವರ್ಕ್ ಮಾಡುತ್ತೆ, ಕೂದಲಿಗೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಗ್ರೇ ಹೇರನ್ನು ಕಡಿಮೆ ಮಾಡುತ್ತೆ, ಡ್ಯಾಂಡ್ರಫ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಯಾರಿಗೆ ತುಂಬ ತಿನ್ ಹೇರ್, ತೆಳುವಾದ ಕೂದಲಿರುತ್ತೆ, ಸೊ ವಾಲ್ಯೂಮ್ ಜಾಸ್ತಿ ಬೇಕಾಗಿರುತ್ತಲ್ಲ, ಅವರು ಕೂಡ ಈ ಪ್ಯಾಕನ್ನು ನೀವು ಖಂಡಿತವಾಗೂ ಯೂಸ್ ಮಾಡಿ. ನಿಮಗೆ ಖಂಡಿತವಾಗೂ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಹಿಬಿಸ್ಕಸ್ ನಿಮಗೆ ಅದು ಅಮಿನೋ ಆ್ಯಸಿಡ್ಸ್ನ ಕಂಟೈನ್ ಅಮಿನೋ ಆ್ಯಸಿಡ್ಸ್ ಇರೋದ್ರಿಂದ ಅದಲ್ಲಿ ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡಿ, ಸ್ಕಾಲ್ಪಲ್ಲಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ನಿಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಕೂದಲನ್ನ ತುಂಬ ಸ್ಮೂತ್ ಆ್ಯಂಡ್ ಮ್ಯಾನೇಜಬಲ್ ಆಗಿರುತ್ತೆ. ಕೆಲವರಿಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಮ್ಯಾನೇಜಬಲ್ ಆಗಿರೋದಿಲ್ಲ ಹೇರು, ಅಂಥವರು ಹಿಬಿಸ್ಕಸ್ ಪೌಡರನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಮ್ಯಾನೇಜಬಲ್ ಆಗುತ್ತೆ. ರೀತಾ ನಿಮ್ಮ ಹೇರನ್ನು ಕ್ಲೆನ್ಸಿಂಗ್ ಆಗಿ ವರ್ಕ್ ಮಾಡುತ್ತೆ, ನಿಮ್ಮ ಫ್ರಿಜ್ಜಿ ಹೇರನ್ನು ಕಡಿಮೆ ಮಾಡುತ್ತೆ, ಥಿಕ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ, ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಮೇಥಿ ಪೌಡರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಮೇಥಿ ಪೌಡರ್, ಮೇಥಿ ಅಂದರೆ ಮೆಂತೆಯಲ್ಲಿ ತುಂಬ ರಿಚ್ ವಿಟಮಿನ್ಸ್ ಎ, ಕೆ ಆ್ಯಂಡ್ ಸಿ, ಫಾಲಿಕ್ ಆ್ಯಸಿಡ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಐರನ್, ಪ್ರೋಟೀನ್ ಎಲ್ಲನೂ ಇರೋದ್ರಿಂದ ಇದು ನಿಮ್ಮ ಕೂದಲನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹೇರ್ ಒಂದೊಂದು ಸ್ಟ್ರೆಂಜನ್ನು ನಿಮ್ಮನ್ನು ತುಂಬ ಚೆನ್ನಾಗಿ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಎಲ್ಲನೂ 2-3 ಸ್ಪೂನನ್ನು ತೊಗೊಂಡಿದ್ದೀನಿ. ನಿಮ್ಮ ಕೂದಲಿನ ಅನುಸಾರವಾಗಿ ನೀವು ಅದನ್ನು ತೊಗೊಳ್ತಾ ಹೋಗಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ದರೆ ಇನ್ನೂ ಜಾಸ್ತಿ ನೀವು ಇದನ್ನು ತೊಗೊಳ್ಳಿ. ಸೊ ನಾನು ಎಲ್ಲನೂ ಪೌಡರ್ನ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಆಮ್ಲ ಪೌಡರ್, ಬ್ರಿಂಗರಾಜ್, ಹಿಬಿಸ್ಕಸ್ ಮತ್ತು ಮೇಥಿ, ರೀತಾ ಮತ್ತು ಶೀಕಾಕಾಯಿ. ಸೊ ಇವೆಲ್ಲವೂ ನಿಮ್ಮ ಕೂದಲಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಗೋದ್ರಿಂದ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು 2 ತಿಂಗಳಲ್ಲಿ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳ ಬಗೆಹರಿಯುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದನ್ನು ಹೇಗೆ ಯೂಸ್ ಮಾಡೋದು, ಎಷ್ಟು ಸಲ ನೀವು ಇದನ್ನು ಅಪ್ಲೈ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ನಾನು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಕೇವಲ ನೀವು ಪೌಡರ್ನ ನೀರಲ್ಲಿ ಪೇಸ್ಟ್ ಮಾಡಿ ಅಪ್ಲೈ ಮಾಡಿದ್ರೆ ಕೂದಲು ಡ್ರೈ ಆಗಿಬಿಡುತ್ತೆ. ಇದು ಡ್ರೈ ಪೌಡರ್ ಆಗಿರೋದ್ರಿಂದ ನಾನು ಸಜೆಸ್ಟ್ ಮಾಡೋದೇನಂತ ಅಂದರೆ ನೀವು ಮೊಸರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೊಸರು ನಿಮ್ಮ ರಫ್ನೆಸ್ ಮತ್ತು ಫ್ರಿಜ್ಜನ್ನ ಹೋಗುತ್ತೆ, ಒಂದು ಮಾಯ್ಶ್ಚರೈಸರ್ ಆಗಿ ಇಲ್ಲಿ ನಿಮಗೆ ವರ್ಕ್ ಮಾಡುತ್ತೆ. ಹಾಗಾಗಿ ಎಲ್ಲ ಪೌಡರ್ನ ನೀವು ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ನಿಮ್ಮ ಕೂದಲಿನ ಅನುಸಾರವಾಗಿ, ನಿಮ್ಮ ಕೂದಲಿನ ಲೆಂತ್ ಮತ್ತು ವಾಲ್ಯೂಮ್ ಅನುಸಾರವಾಗಿ ನೀವು ಅದನ್ನು ತೊಗೊಳ್ಬಹುದು. ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀವು ಇದನ್ನು ವಾರಕ್ಕೊಮ್ಮೆ ಆದರೂ ನಿಮಗೆ ಟೈಮ್ ಇದೆ ಆಗುತ್ತೆ ಅಂತ ಅಂದರೆ ವಾರಕ್ಕೊಮ್ಮೆ ಯೂಸ್ ಮಾಡಿ. ಇಲ್ಲ ನನಗೆ ಟೈಮೇ ಇಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ನೀವು 15 ಡೇಸ್ ಒನ್ಸ್, 15 ದಿವಸಕ್ಕೆ ಒಮ್ಮೆನಾದರೂ ಈ ಪ್ಯಾಕನ್ನು ಅಪ್ಲೈ ಮಾಡ್ತಾ ಹೋಗಿ. ರಿಸಲ್ಟನ್ನು ನೀವೇ ನೋಡ್ತೀರಾ.
ತುಂಬ ಸೂಪರಾಗಿ ವರ್ಕ್ ಆಗುತ್ತೆ. ನಾನು ಮುಂಚೆ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ನಾನು ಈ ನಡುವೆ 2 ಮಂತ್ಸ್ ನಾನು ಗ್ಯಾಪ್ ಮಾಡಿದ್ದೆ ವಿಂಟರಲ್ಲಿ. ಮತ್ತು ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೇರ್ ಕೂಡ ಇವಾಗ ತುಂಬ ಅದರ ಶೈನ್ ಹೋಗಿಬಿಟ್ಟಿದೆ, ಡಲ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ತುಂಬ ಶೈನಿಯಾಗಿ ಆ್ಯಂಡ್ ಸ್ಮೂತ್ ಮ್ಯಾನೇಜಬಲ್ ಆಗಿತ್ತು. ನಾವು ಹೇರ್ ಕೇರನ್ನು ಬಿಟ್ಟ ಮೇಲೆ ಸೊ ಆ್ಯಸ್ ಯೂಸ್ವಲ್ ಹಾಗಾಗಿಬಿಡುತ್ತೆ. ಸೊ ನಾವು ಹೇರ್ ಕೇರನ್ನು ಮಾಡ್ತಾ ಇರಬೇಕು. 15 ಡೇಸ್ ಒನ್ಸ್ ಆದರೂ ನಾವು ಈ ಥರದ ಪ್ಯಾಕ್ಗಳನ್ನು ಅಪ್ಲೈ ಮಾಡ್ಕೋಬೇಕು. ಈ ಪ್ಯಾಕಲ್ಲಿರುವಂಥ ಈ ಎಲ್ಲ ಇಂಗ್ರೀಡಿಯೆಂಟ್ಸು ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್, ನಿಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಥಿಕ್ನೆಸ್ ಆಗುತ್ತೆ ಹೇರು. ನಿಮಗೆ ಇದನ್ನು ಕಂಡೀಷನ್ ಥರ ಕೂಡ ಅಪ್ಲೈ ಮಾಡ್ಬೋದು. ಕಂಡೀಷನ್ ಥರ ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಕೇವಲ ಕೂದಲಿಗೆ ಮಾತ್ರ ಅಪ್ಲೈ ಮಾಡ್ತಾ ಹೋಗಿ. ಇಲ್ಲ ನನಗೆ ಇದು ಒಂದು ರೆಮಿಡಿಯಾಗಿ ಯೂಸ್ ಮಾಡ್ತೀನಿ ಅಂತ ಅಂದರೆ ನೀವು ಸ್ಕಾಲ್ಪ್ ಕೂಡ ಚೆನ್ನಾಗಿ ಅಪ್ಲೈ ಮಾಡಿ. ಪ್ರತಿಯೊಂದು ಕೂದಲಿಗೂ ನೀವು ಅಪ್ಲೈ ಮಾಡ್ತಾ ನಿಮ್ಮ ಸ್ಕಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆಫ್ಟರ್ ಹೇರ್ ವಾಶ್ನ ನಿಮಗೆ ಕೂದಲು ತೋರಿಸ್ತಾ ಇದ್ದೀನಿ. ನಾರ್ಮಲ್ ವಾಟರಲ್ಲೇ ಶಾಂಪೂ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಶೈನಿ ಆಗಿದೆ. ಹೇಗೆ ಲೈಫ್ ಬಂದಿರೋ ಥರ ಆಗಿದೆ. ಸೊ ಲೈಫ್ಲೆಸ್ ಆಗಿತ್ತದು ಹೇರು. ತುಂಬ ಡಲ್ ಆಗಿಬಿಟ್ಟಿತ್ತು. ಆ ಡಲ್ನೆಸ್, ಆ ಫ್ರಿಜಿನೆಸ್, ಸೊ ನಿಮ್ಮ ಹೇರು ಮ್ಯಾನೇಜಬಲ್ ಕೂಡ ಆಗುತ್ತೆ. ಈ ಪ್ಯಾಕನ್ನು ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.